ಅಂದರೆ ಕಷ್ಟ ಅಂದರೆ ಇವಾಗ ಎಲ್ಲ ಕಡೆ ವಿದ್ಯೆ ಆಗ್ತಾ ಇದೆ. ಅದು ಒಂದು ಕಾರಣದಿಂದಾಗಿ ಈ ಥರ ಪ್ರಾಬ್ಲಮ್ ಆಗಿದೆ. ಇದುವರೆಗೆ ಈ ಪ್ರಾಬ್ಲಮ್ ಆಗಿಲ್ಲ, ಸಿಲಿಂಡರ್ ಪ್ರಾಬ್ಲಮ್ ಆಗಿದೆ. ಇವಾಗ ಪ್ರಾಬ್ಲಮ್ ಆಗಿದೆ. ಅದು ಹೋಟ್ಲು ಉದ್ಯಮ ಸ್ಟಾರ್ಟ್ ಮಾಡಿ ಸಣ್ಣ ಒಂದು 35 ವರ್ಷ ಆಯಿತು. ಸ್ಟಾರ್ಟಿಂಗ್ ಎಷ್ಟಿತ್ತು ಆಗಲ್ಲ ಆವಾಗಿತ್ತು. ಆವಾಗ ಎಲ್ಲದೂ ರೇಟ್ ಕಡಿಮೆ ಇತ್ತು. ಇವತ್ತು ಸಮಾಜ ಬೆಳೀತಾ ಇದೆ, ದೇಶನೂ ಬೆಳೀತಾ ಇದೆ. ಆವಾಗ ರೇಟು ಎಲ್ಲದೂ ಜಾಸ್ತಿ ಆಗುತ್ತೆ. ಆದರೆ ಈಗ ಪ್ರಾಬ್ಲಮ್ ಆಗಿತ್ತಂದರೆ ಈಗ ಹೊರಗಡೆ ದೇಶದಲ್ಲಿ ವಿದ್ಯೆ ನಡೀತಾ ಇದೆ, ಅದರಿಂದಾಗಿ ಬರ್ತಾ ಇಲ್ಲ, ಈಗ ಸಪ್ಲೈ ಆಗ್ತಾ ಇಲ್ಲ. ಅನ್ಸುತ್ತಾ ಇರಾನ್ ಇಷ್ಟೆಲ್ಲ ಯುದ್ಧ ನಡೆದ್ರೆ ನಮಗೆ ಅದು ಬಂದೇ ಬರುತ್ತಂಥದ್ದು ಮೊದಲೇ ಗೊತ್ತು ನಮಗೆ. ಯಾವಾಗ ಇಡೀ ದೇಶಕ್ಕೆ ಪ್ರಾಬ್ಲಮ್ ಆಗುತ್ತಂತ ಇರಾನ್ ಯುದ್ಧ ನಡೆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು ನಮಗೆ. ಆದರೆ ಏನು ಮಾಡೋಕ್ಕಾಗುತ್ತೆ ಈಗ ಅಡುಗೆ ಎಣ್ಣೆ ಕೂಡ ಜಾಸ್ತಿ ಆಗ್ತಾ ಇದೆ. ಹೌದು, ಎಲ್ಲದೂ ಜಾಸ್ತಿ ಆಗುತ್ತೆ. ಎಲ್ಲಂತರ ಚೈನ್ ಲಿಂಕ್ ಇದ್ದಂಗೆ ಒಂದು ಐಟಮ್ಸ್ ಜಾಸ್ತಿ ಆದಾಗ ಎಲ್ಲ ಐಟಮ್ಸು ಜಾಸ್ತಿ ಆಗ್ತಾ ಹೋಗ್ತದೆ. ಹೌದು, ಇದೇ ರೀತಿವರೆಗೆ ಜನಜೀವನ ಭಾರಿ ಕಷ್ಟ ಆಗುತ್ತೆ. ಈ ಹೋಟೆಲ್ ನಮ್ಮ ಕಡೆ ಎಷ್ಟು ಕುಟುಂಬ ಇದೆ? ಈ ಹೋಟೆಲ್ ನಂಬ್ಕೊಂಡು ಸಣ್ಣ ಒಂದು 35 ಕುಟುಂಬ ಇದೆ. ಹೌದು. ಅಡುಗೆ ಅಂದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆಗುತ್ತೆ. ಗ್ಯಾಸ್ ರೇಟ್ ಜಾಸ್ತಿ ಆದಾಗ ಎಲ್ಲ ಬೆಲೆಯೂ ಜಾಸ್ತಿ ಆಗುತ್ತೆ. ಅದರಿಂದ ಒಬ್ಬರು ಏನೇ ಮಾಡ್ಬೋದು ಇದಕ್ಕೆ ಏನು ಮಾಡೋದು ಅಂದರೆ ಈಗ ಸೂಕ್ತ ಪರಿಹಾರ ಏನಂದ್ರೆ ನಮ್ಮ ದೇಶದ ಪ್ರಧಾನಿಗಳೇ ಹುಡುಕಬೇಕು ಇದಕ್ಕೆ. ಎಷ್ಟು ಜನ ಸ್ಟಾಕ್ ಇಲ್ಲ ಅಂತ ಹೇಳೋದು, ಆದರೆ ಪೆಟ್ರೋಲ್ ಬಂಕಲ್ಲಿ ಫ್ಯೂಲ್ ಇಲ್ಲ ಅಂತ ಹೇಳೋದು. ಹೌದು, CNG ಗ್ಯಾಸ್ ಇಲ್ಲ ಅಂತಾರೆ. ಹೌದು. ಈಗ ಕಮರ್ಷಿಯಲ್ ಸಿಲಿಂಡ್ರೇ ಇಲ್ಲ. ಹೋಟ್ಲರ್ ಹೆಂಗೆ ಮಾಡೋದು? ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಮಾಡ್ತಾನೆ ಇಲ್ಲ, ಫಿಲ್ಲಿಂಗೇ ಮಾಡ್ತಾ ಇಲ್ಲ, ಬರೀ ಡೊಮೆಸ್ಟಿಕ್ ಮಾತ್ರ ಮಾಡ್ತಾ ಇದ್ದಾರೆ. ಹೌದು, ಇದನ್ನೇ ಒಂದು ಇಟ್ಕೊಂಡು ಎಲ್ಲೋ ಒಂದು ಕಡೆ ತುಂಬ ಸ್ಟಾಕ್ ಇಟ್ಕೊಂಡಿರುತ್ತೆ. ಇದೇ ಥರ ದಂಧೆ ಥರ ಏನಾದ್ರು ಮಾಡ್ಕೊಂಬಿಟ್ರೆ ಅಂತ ಏನು ಹೇಳ್ತೀರಾ ನೀವು? ಈಗ ದಂಧೆ ಆಗ್ತಾ ಇದೆ. ಈಗ ಕೆಲವರಿಗೆ ಒಂದು 2,000 ರೂಪಾಯಿ ಕೊಟ್ಟರೆ 2,500 ರೂಪಾಯಿ ಕೊಟ್ಟರೆ ಸಿಲಿಂಡರ್ ಸಿಗುತ್ತೆ. 2,000 ರೂಪಾಯಿ ಕೊಟ್ಟರೆ ಸಿಲಿಂಡರ್ ಸಿಕ್ಕಲ್ಲ. ಇದೇ ಒಂದು ದಂಧೆ ಮಾಡ್ಕೊಂಡ್ಬಿಡ್ತಾರೆ. ಈಗ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶ ಮಾಡಿ ರಷ್ಯಾದಿಂದ ನಮಗೆ ಅನಿಲ ಕೊಡಿ ಅಂತ ಪತ್ರ ಹೊರಟಿದ್ದಾರೆ. ಹೌದು, ಮಾಡ್ತಾರೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಅರ್ಜೆಂಟ್ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ನರೇಂದ್ರ ಮೋದಿಯವ್ರು ಮಾಡಲೇಬೇಕಿದು. ಬೇರೆ ಯಾವುದೂ ಸಮಸ್ಯೆ ಆಗುವುದಿಲ್ಲ. ಅವರು ಮಾಡಿದ್ರೆ ಕರೆಕ್ಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕರ್ನಾಟಕದ CM ಆಗಿರ್ಬೋದು, ಕರ್ನಾಟಕ CM ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಕುರ್ಚಿ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳೋದು. ಅವ್ರಿಗೆ ಕುರ್ಚಿ ಉಳಿಬೇಕು. ಅವರಿಗೆ ಜನರಿಗೆ ತೊಂದರೆ ಆಗುತ್ತೆ, ಜನರಿಗೆ ಪ್ರಾಬ್ಲಮ್ ಅಂತ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೋಗ್ತಾರೆ, ಚೆನ್ನಾಗಿರೋ ಮೈನ್ ರೋಡನ್ನ ಅಗಿತಾರೆ, ಅದು ಜನರಿಗೆ ತೊಂದರೆ ಆಗುತ್ತೆ, ಓಡಾಡಬೇಕು. ಈ ಕಡೆಗೂ ಕಟ್ ಮಾಡ್ತಾರೆ, ಆ ಕಡೆಗೂ ಕಟ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಜನರಿಗೆ ಓಡಾಡೋಕ್ಕಾಗಲ್ಲ. ಇವ್ರಿಗೆ ಪ್ರಾಬ್ಲಮ್ ಮಾಡೋಕೆ ಮಾತಾಗುತ್ತೆ. 2.5 ವರ್ಷದಿಂದ ಬರೀ ಪ್ರಾಬ್ಲಮ್ ಬಿಟ್ಟರೆ ಬೇರೆ ಏನೇನೂ ಇಲ್ಲ. ರಾಜ್ಯ ಸರ್ಕಾರ ಬರೀ ಪ್ರಾಬ್ಲಮ್ಮೇ ಮಾಡೋದು. ಇನ್ನೂ 2.5 ವರ್ಷ ಪ್ರಾಬ್ಲಮ್ ಮಾಡ್ತಾರೆ. ಆ ಎಲೆಕ್ಷನ್ ಒಂದು 5 ತಿಂಗಳಿದ್ರೆ ಎಲ್ಲ ಸಾಲ್ವ್ ಮಾಡಿ ನಾವು ಮಾಡಿದ್ವಿ ಅಂತ ತೋರಿಸ್ತಾರೆ. ಜನರನ್ನ ಮಂಕ್ ಬೂದಿ ಹಚ್ಚಿ ಓಟ್ ಹಾಕ್ಸ್ಕೊಂತಾರೆ. MP ಗಳು ಇಲ್ಲಿ ಕರ್ನಾಟಕ MP ಗಳು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾವ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಕೆಲಸದ ಬಗ್ಗೆ ನಾಡು ನುಡಿ ರಕ್ಷಣೆಗಾಗಿ ನಾವೊಬ್ಬ ರೈತನ ಮಗ ಇಲ್ಲ, ಅದೆಲ್ಲ ಅವ್ರ ಸ್ವಾರ್ಥ ಎಲ್ಲ ಸೆಲ್ಫಿಸ್ಟ್. ಎಲ್ಲರೂ ಅವ್ರವ್ರ ಸೆಲ್ಫಿಸ್ಟಿಗೆ ಆಗಿದ್ದಾರೆ. ಜನರ ಸಮಸ್ಯೆಗೆ ಯಾರೂ ಮಾಡಲ್ಲ. ಅದು ನಾವು ಓಟ್ ಹಾಕಬೇಕಾದ್ರೆ ಅರ್ಥ ಮಾಡ್ಕೊಳ್ಬೇಕು. ನಮ್ಮದು ಒಂದು ಓಟ್ ಎಷ್ಟು ಮಹತ್ವ ಇದೆ, ಏನಕ್ಕಾಗುತ್ತೆ ಯೂಸ್ ಅಂತ ನಮ್ಮ ಜನಗಳಿಗೆ ಇದುವರೆಗೆ ಬರಲ್ಲ. ಎಲ್ಲಿ ಫ್ರೀ ಕೊಡ್ತಾರೆ, ಎಲ್ಲಿ ಇದು ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಅಲ್ಲಿ ಹಾಕ್ತಾರೆ. ಆ ಹೊಟ್ಟೆ ಮಾತೆಲ್ಲ ಇವತ್ತು ಪರಿಣಾಮ ಬೀಳ್ತಾ ಇದೆ. ಖಂಡಿತ ಬೀಳುತ್ತೆ. ಅದ್ರ ಪರಿಣಾಮ 5 ವರ್ಷ ನಾವೇ ಊಟ ಮಾಡೋದು. ಒಂದು ಓಟು 5 ವರ್ಷ ನಾವು ತಿನ್ನಲೇಬೇಕದು. ಅದಕ್ಕೆ ಮುಂಚೆನೇ ಯೋಚನೆ ಮಾಡಿ ಹಾಕ್ಬೇಕು. ಅಮಿತ್ ಶಾ ಆಗಿರ್ಬೋದು, ಕೇಂದ್ರ ಗೃಹ ಸಚಿವರಾಗಿರ್ಬೋದು, ಏನೆಲ್ಲ ಮಾಡಬೇಕು ಈ ವಿಚಾರದಲ್ಲಿ ಸ್ವಲ್ಪ ಅವ್ರು ನೋಡಿ ಮಾಡಬೇಕು. ಅವರೇ ನೋಡಿ ಕರ್ನಾಟಕಕ್ಕೆ ಸಮಸ್ಯೆಗಳ ಬರ್ತವೆ, ಹೇಗಿದೆ ಸಮಸ್ಯೆ, ಇವ್ರು ಹೇಗೆ ನೋಡ್ತಾರಂತ ಅವರು ಸ್ವಲ್ಪ ಯೋಚನೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ತುಂಬ ಟ್ರೋಲ್ ಆಗ್ತಿದ್ದಾರೆ. ಹೌದು. ಯಾವ ವಿಚಾರಕ್ಕೆ ಅಂದರೆ ಇಸ್ರೇಲು ಫಾದರ್ಲ್ಯಾಂಡು, ಇಂಡಿಯಾ ಮದರ್ಲ್ಯಾಂಡ್ ಅನ್ನೋದು. ಹೌದು. ಟ್ರಂಪ್ ಹತ್ರ ಹೋಗಿ ನನಗೆ ರಷ್ಯಾದಿಂದ ನನಗೆ ಅನಿಲ ಕೊಡಿ ಅಂತ ಕೇಳಿರೋದು. ಹೌದು, ಸರಿಯಾಗುತ್ತೆ. ಯಾಕೆಂದರೆ ಅವರು ದೇಶಕ್ಕಾಗಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಅವರು ದೇಶಕ್ಕಾಗಿ ತುಡಿತಾ ಇದ್ದಾರೆ. ದೇಶಕ್ಕಾಗಿ ನಮ್ಮ ದೇಶದ ಮುಂದೆ ಇಂಥದ್ದೊಂದು ಕಷ್ಟ ಬರುತ್ತೆ ಅಂತ ಅವರು ಮೊದಲೇ ಕಚ್ಚಾ ಟೈಲ್ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ರು ನರೇಂದ್ರ ಮೋದಿಯವರು. ಅವರು ದೇಶಕ್ಕಾಗಿ ಜನರಿಗಾಗಿ ಬದುಕಿರೋದು. ಇಂಥ ಪ್ರಧಾನಮಂತ್ರಿ ನಮ್ಮ ಲೈಫಲ್ಲೂ ಸಿಕ್ಕುವುದಿಲ್ಲ. ಇದು ಕಳ್ಕೊಳ್ಬಾರ್ದು. ಬಟ್ ಅವರು ನಮಗೆ ಹೇಳೋದು ಬೇಡ, ಅವರೇ ಮಾಡ್ತಾರೆ ಕೆಲಸ. ಅವ್ರು ನಮ್ಮ ಹತ್ರ ಹೇಳಿ ಮಾಡಿಸ್ಕೊಳ್ಳಲ್ಲ. ಅವರು
70 ವರ್ಷ ಆದ್ರೂ ನರೇಂದ್ರ ಮೋದಿ ರಾಜಕೀಯ ನಿವೃತ್ತಿ ಹೊಂದಿದ್ದಲ್ಲ, ರಾಜಕೀಯ ನಿವೃತ್ತಿ ಹೋಗ್ಬೇಕು ಅಂತ ಮುಂದಿನ ಬೇಡ. ಪ್ರಧಾನಿ ಆಗ್ಬೋದು. ಸದ್ಯಕ್ಕೆ ಇವರಿದ್ದರೆ ಸ್ವಲ್ಪ ದಿವಸ ಒಳ್ಳೆ ಇನ್ನೊಂದು 5 ವರ್ಷ ಇವರಿದ್ದರೆ ನಮ್ಮ ದೇಶ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಇಸ್ರೇಲ್ ಪ್ರಧಾನಿನ ಹೋಗಿ ಅಪ್ಕೊಂಡು ಸುಮ್ಮನೆ ನಗಾಡ್ತಾರೆ, ಅವ್ರು ನೋಡದೇ ಇರಲಿಲ್ಲ ಅನ್ನೋದು ತುಂಬ ಟ್ರೋಲ್ ಆಗ್ತಾ ಇದ್ದಾರೆ. ಅದೆಲ್ಲ ಜನ ಮಾಮೂಲಿ ಇದ್ದದೇ ಅಲ್ಲ ರೀ, ಅದೆಲ್ಲ ಸುದ್ದಿ ಮಾಡ್ತೀನಿ ಮಾಮೂಲಿ ಇದ್ದದೇ ಅಲ್ವಾ, ಅದಕ್ಕೆಲ್ಲ ತಲೆ ಕೆಡ್ಸ್ಕೋರು. ಅವ್ರು ಏನು ಮಾಡ್ತಾರೆ, ಇಷ್ಟು ವರ್ಷ ಏನು ಮಾಡಿದ್ದಾರೆ, ಇವರು 70 ವರ್ಷದಿಂದ ಮಾಡೋದಕ್ಕಾಗ್ತಿದ್ದ ಕೆಲಸನ ಅವರು ಬರೀ ಒಂದು 10 ವರ್ಷದಲ್ಲಿ ಮಾಡಿದ್ದಾರೆ. 10 ವರ್ಷದಲ್ಲಿ ಮಾಡಿದ್ದಾರೆ. 100% ಮಾಡಿದ್ದಾರೆ. ಇವತ್ತು ನಮ್ಮ ದೇಶ ಇಂಡಿಯಾ ಅಂದರೆ ಎಲ್ಲರೂ ಸಲ್ಯೂಟ್ ಹೊಡಿತಾರೆ. ಒಂದು ಕಾಲದಲ್ಲಿ ನಮ್ಮ ಇಂಡಿಯಾ ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ರಲ್ಲ ಜನ. ಇದಕ್ಕೆಲ್ಲ ಏನೆಲ್ಲ ಇರ್ಬೋದು ಕಾರಣ? ಇದಕ್ಕೆಲ್ಲ ಕಾರಣ ಏನಿಲ್ಲ, ನಾವುಗಳೇ ಕಾರಣಗಳಾಗಿರ್ತೀವಿ. ನಾವುಗಳ ಬೆಂಬಲ ಕಟ್ಟೋರು ಇದು ಮಾಡಿದ್ರೆ ಅವ್ರು ಇನ್ನೂ ಜಾಸ್ತಿ ಕೆಲಸ ಮಾಡ್ತಾರೆ. ನಾವು ಅವ್ರು ಸ್ವಲ್ಪ ಕುಗ್ಗಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.